ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ನಾವು ಭಾಗವತದಲ್ಲಿ 12 ಸ್ಕಂದಗಳನ್ನು ಕೇಳಿಸ್ಕೊಂಡು ಬರ್ತಾ ಇದ್ದೀವಿ. ಹೋದ ವಾರದಲ್ಲಿ 12ನೇ ಸ್ಕಂದದಲ್ಲಿ ಏನೇನು ಬರುತ್ತೆ ಅಂತ ಕೇಳ್ಕೊಂಡ್ವಿ. ಅದರಲ್ಲಿ ನಾವು ಏನು ತಿಳ್ಕೊಂಡ್ವಿ ಅಂದರೆ ಪ್ರಳಯದ ಬಗ್ಗೆ ಹೇಗೆ ಆಗುತ್ತೆ, ಪರೀಕ್ಷಿತ್ ತನ್ನ ಪ್ರಾಣವನ್ನು ತ್ಯಾಗ ಮಾಡೋದನ್ನು ಕೇಳಿಸ್ಕೊಂಡ್ವಿ. ಈಗ ಸೂತ ಪುರಾಣಿಕರು ಈ ಕಥೆಯನ್ನು ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇರೋದು. ಶೌನಕಾದಿ ಋಷಿಗಳು ಕೇಳ್ತಾರೆ, ನಮ್ಮ ಕುಲದಲ್ಲೇ ಹುಟ್ಟಿರುವಂತಹ ಮಾರ್ಕಂಡೇಯ ಅವರ ಬಗ್ಗೆ, ಅವರು ಪ್ರಳಯವನ್ನು ಸಾಕ್ಷಾತ್ಕಾರವಾಗಿ ನೋಡಿದ್ದಾರೆ, ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ತಾರೆ ಸೂತ ಪುರಾಣಿಕರಿಗೆ. ಆಗ ಸೂತ ಪುರಾಣಿಕರು ಮಾರ್ಕಂಡೇಯರ ಕಥೆಯನ್ನು ಹೇಳ್ತಾರೆ. ಮಾರ್ಕಂಡೇಯರು ತುಂಬ ಒಳ್ಳೆಯ ಸಂತರು, ಮತ್ತು ಅವರು ತುಂಬ ತಪಸ್ಸನ್ನು ಆಚರಿಸ್ತಾ ಇದ್ರು. ಒಮ್ಮೆ ಅವರು ಘೋರ ತಪಸ್ಸನ್ನು ಆಚರಿಸಿ ಅವರ ತಪಸ್ಸಿನ ಪ್ರಭಾವವನ್ನು ನೋಡಿ ಇಂದ್ರನು ಬೆರಗಾಗಿ ಅಪ್ಸರೆಯನ್ನು ಕಳಿಸ್ತಾನಂತೆ. ಅಪ್ಸರೆಯನ್ನು ಕಳಿಸಿ ಮತ್ತು ಕಾಮನನ್ನು ಕಳಿಸ್ತಾನೆ. ಆದರೂ ಮಾರ್ಕಂಡೇಯರಿಗೆ ಏನೂ ಆಗೋದಿಲ್ಲ. ಅವರು ಈ ತಪಸ್ಸನ್ನು ನೋಡಿ ನರನಾರಾಯಣ ದೇವತೆಗಳು ಬಂದು, ನರನಾರಾಯಣ ನಮ್ಮ ಮಹಾವಿಷ್ಣು ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಅಂತ ಕೇಳ್ತಾರೆ. ಆಗ ಮಾರ್ಕಂಡೇಯ ಹೇಳ್ತಾರಂತೆ, ನಿನ್ನ ಮಾಯೆಯ ಬಗ್ಗೆ ನಾನು ತಿಳ್ಕೋಬೇಕು. ನಿನ್ನ ಮಾಯೆ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಮಾಯೆ, ಆ ಮಾಯದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಭಗವಂತ ಹೇಳ್ತಾನಂತೆ, ನೀನು ಅಷ್ಟೇ ತಿಳ್ಕೊಳ್ಳೋದಾ, ನಿನಗೆ ಅದೇ ಆಸೆನಾ, ಸರಿ ಅಂತ ಹೇಳಿ ಏನು ಮಾಡ್ತಾರೆ, ಆಗ ಜೋರು ನದಿಯ ಪ್ರವಾಹದಂತೆ ಮಳೆ ಸುರಿಯತ್ತೆ. ಆ ಮಳೆ ಹೇಗೆ ಸುರಿಯತ್ತೆ ಅಂದರೆ ಇಡೀ ಜಗತ್ತೇ ನೀರಿನಲ್ಲಿ ಮುಳುಗೋಗ್ತಾ ಇರುತ್ತಂತೆ. ಆ ರೀತಿ ಮಳೆಯ ಪ್ರವಾಹದಲ್ಲಿ ಎಲ್ಲ ಕಡೆ ನೀರು ಕೊಚ್ಚೋಗ್ತಾ ಇರುತ್ತಂತೆ. ಈ ನೀರು ಹೇಗೆ ಕೊಚ್ಚೋಗ್ತಾ ಇರುತ್ತೆ ನೋಡಿ, ಆ ಮಾರ್ಕಂಡೇಯರು ಅವರು ಈಜಾಡೋದಕ್ಕೆ ಶುರು ಮಾಡ್ತಾರೆ. ಈಜಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ದೊಡ್ಡ ಒಂದು ಆಲದ ಮರ ಕಾಣತ್ತಂತೆ. ಆ ಆಲದ ಮರದ ಹತ್ರ ಹೋದಾಗ ಅಲ್ಲಿ ಒಂದು ಆಲದ ಎಲೆಯ ಮೇಲೆ ಒಂದು ಮಗು ಮಲ್ಕೊಂಡಿದೆಯಂತೆ. ಆ ಮಗು ಇನ್ಯಾರೂ ಅಲ್ಲ, ನಮ್ಮ ನಾರಾಯಣ. ಆ ನಾರಾಯಣನನ್ನು ನೋಡೋದಕ್ಕೆ, ಆಲದ ಮರದ ಎಲೆಯ ಮೇಲೆ ಮಲಗಿರೋ ನಾರಾಯಣನನ್ನು ನೋಡೋದಕ್ಕೆ ಆ ಮಾರ್ಕಂಡೇಯರು ಅಲ್ಲಿಗೆ ಹೋಗ್ತಾರಂತೆ. ಹೋಗಿ ಆ ಮಗು ಚಿಕ್ಕದಲ್ಲ, ತುಂಬ ದೊಡ್ಡ ಮಗು, ತುಂಬ ದೊಡ್ಡ ಎಲೆ ಅಂತೆ ಅದು. ಆ ಮಗುವನ್ನು ನೋಡಿ ಅವರು ಏನು ಮಾಡ್ತಾರೆ, ಆ ಮಗುವಿನ ಮೇಲೆ ಹತ್ತಿ ಹೋಗ್ತಾರಂತೆ. ಅಂದರೆ ಅಷ್ಟು ದೊಡ್ಡ ಮಗು ಅದು. ಆ ಮಗುವಿನ ಮೇಲೆ ಹತ್ತಿ ಹೋಗಿ ಎದೆ ಹತ್ರ ಹೋಗಿ ನೋಡ್ತಾರೆ. ಆಗ ಆ ಮಗು ಉಸಿರಾಡ್ತಾ ಇರುತ್ತಂತೆ. ಅದ್ರ ಉಸಿರಾಡ್ತಾ ಇರೋ ಪವರ್ಗೆ ಮಾರ್ಕಂಡೇಯರು ಅವನ ಉಸಿರಲ್ಲೇ ಒಳಗಡೆ ಹೊರಟೋಗ್ತಾರಂತೆ. ಅವನೊಳಗೆ, ಆ ಮಗುವಿನ ಒಳಗೆ ಹೋಗಿ ಹೊಟ್ಟೆಯಲ್ಲಿ ಏನೇನಿದೆ ಅಂತೆಲ್ಲ ನೋಡ್ತಾರೆ. ಹೊಟ್ಟೆಯಲ್ಲಿ ಏನು ನೋಡ್ತಾರೆ, ಇಡೀ ಪ್ರಪಂಚ, ಇಡೀ ಜಗತ್ತು, ಮತ್ತು ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳು, ಮತ್ತು ಗಿಡ ಮರ ಇದೆಲ್ಲ ನೋಡ್ತಾರಂತೆ. ಮತ್ತೆ ಉಸಿರಾಡುವಾಗ ಆ ಉಸಿರಿನೊಟ್ಟಿಗೆ ಹೊರಗಡೆ ಬರ್ತಾರಂತೆ. ಆಗ ಅವರಿಗೆ ಇದು ಸಾಕ್ಷಾತ್ ಪರಮಾತ್ಮ ಅಂತ ಗೊತ್ತಾಗಿ ಅವನಿಗೆ ನಮಸ್ಕಾರ ಮಾಡಿ, ನಿನ್ನ ಲೀಲೆಯನ್ನು ನಾವು ನೋಡಬೇಕು ಅಂತ ಕೇಳ್ಕೊಂಡಿದ್ದೆ, ಆ ಲೀಲೆಯನ್ನು ನೀನು ತೋರಿಸ್ಕೊಟ್ಟಿದ್ಯಾ, ನೀನು ಈ ಜಗತ್ತನ್ನು ಹೇಗೆ ರಕ್ಷಣೆ ಮಾಡ್ತೀಯ, ಅಂದರೆ ಪ್ರಳಯ ಕಾಲದಲ್ಲಿ ಜಗತ್ತನ್ನು ಹೇಗೆ ರಕ್ಷಣೆ ಮಾಡೋದು ಅಂತಂದರೆ ಅವ್ರು ಏನು ಮಾಡ್ತಾರೆ, ಆ ಜಗತ್ತನ್ನು ಭಗವಂತ ಹೊಟ್ಟೆಯಲ್ಲಿ ಇಟ್ಕೊಂಡು ಕಾಪಾಡ್ತಾನಂತೆ. ಅದನ್ನು ನಾನು ನೋಡಿದ್ದೀನಿ ಅಂತ ಹೇಳಿ ಅವ್ರ ಮುಂದೆ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗ್ತಾರಂತೆ. ಶಿವ ಪಾರ್ವತಿಯರು ಬಂದಾಗ ಆ ಶಿವ ಪಾರ್ವತಿಯರಿಗೆ ನಮಸ್ಕಾರ ಮಾಡಿ ಶಿವನಿಗೆ ಹೇಳ್ತಾರಂತೆ, ನಿನ್ನ ಲೀಲೆಯನ್ನು ನಾನು ನೋಡಿದ್ದೀನಿ ಅಂತ. ಇಲ್ಲಿ ನಮಗೇನು ಗೊತ್ತಾಗತ್ತೆ, ವಿಷ್ಣು ಮತ್ತು ಶಿವ ಬೇರೆ ಯಾರೂ ಅಲ್ಲ, ಇಬ್ಬರೂ ಒಂದೇ ಅಂತ ಹೇಳ್ತಾರೆ. ಶಿವ ಹೇಳ್ತಾನಂತೆ, ನಿನ್ನ ತಪಸ್ಸಿಗೆ ನಾವು ಮೆಚ್ಚಿದ್ದೀವಿ, ನಿನಗೇನು ವರ ಬೇಕು, ನೀನು ಕೇಳ್ಕೊಂಡ ಹಾಗೆ ನನ್ನ ಮಾಯೆಯನ್ನು ನೋಡಿದೀಯಾ, ಇನ್ನೇನು ನಿನಗೆ ವರ ಬೇಕು ಅದ್ರ ಬಗ್ಗೆ ಕೇಳ್ಕೊ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರಂತೆ, ನಾನು ನೋಡಬೇಕಿರೋ ನಿನ್ನ ಮಾಯೆ, ವಿಷ್ಣುವಿನ ಮಾಯೆ ಏನಿದೆ, ಆ ಮಾಯೆಯನ್ನು ನಾನು ನೋಡಿದ್ದೀನಿ, ಇನ್ನೇನು ನಾನು ಬೇಡ್ಕೋಬೇಕು ಅದು ನಂಗೆ ಗೊತ್ತಾಗ್ತಾನೆ ಇಲ್ಲ, ಎಲ್ಲ ನೋಡಿದ್ದೀನಿ. ಆದರೆ ನನಗೆ ಒಂದು ಮಾತ್ರ ಬೇಡಿಕೆ ಇದೆ, ಏನು ಅಂದರೆ ಸದಾ ನಿನ್ನಲ್ಲಿ ಭಕ್ತಿ ನನಗೆ ಧಾರಾಕಾರವಾಗಿ ಹರಿಲಿ, ಭಕ್ತಿ ಯಾವಾಗಲೂ ಕಮ್ಮಿ ಆಗದೇ ಇರಲಿ,
ಅಂತ ಬೇಡ್ಕೋತಾರಂತೆ. ಅದಕ್ಕೆ ಶಿವನ್ ಹೇಳ್ತಾನಂತೆ, ನಿನ್ನ ಈ ಬೇಡಿಕೆಯಲ್ಲಿ ನನಗೂ ಮನಸ್ಸು ತೃಪ್ತಿಯಾಗಿದೆ, ನಿನಗೆ ಯಾವಾಗಲೂ ಭಕ್ತಿ ಹೀಗೆ ಇರಲಿ, ಮತ್ತು ನಿನ್ನ ಹೆಸರು ಅಜರಾಮರವಾಗಿರಲಿ, ಮತ್ತು ನಿನ್ನ ಹೆಸರಲ್ಲೇ ಒಂದು ಪುರಾಣವಾಗಲಿ ಅಂತ ಹೇಳಿ ಅವನ ಮಾರ್ಕಂಡೇಯ ಪುರಾಣ ಅಂತ ಒಂದು ಪುರಾಣ ಇದೆ. ಈ ರೀತಿ ಮಾರ್ಕಂಡೇಯ ಪುರಾಣಕ್ಕೆ ದಾರಿ ಮಾಡಿಕೊಟ್ರು. ಮತ್ತು ಹೀಗೆ ಮಾರ್ಕಂಡೇಯರು ಇಡೀ ಪ್ರಳಯದ ಸನ್ನಿವೇಶವನ್ನು ನೋಡಿದ್ದಾರೆ ಅಂತ ಹೇಳಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಈ ಕಥೆಯನ್ನು ಹೇಳ್ತಾರೆ. ಇದು ಹೇಳಿದ ನಂತರ ಮತ್ತೆ ಮುಂದೆ ಏನು ಹೇಳ್ತಾರೆ ಅಂದರೆ ಸೂರ್ಯನ ಬಗ್ಗೆ ಹೇಳ್ತಾರೆ. ಸೂರ್ಯ 12 ಆದಿತ್ಯರು ಅಂತ ಹೇಳ್ತಾರೆ. ಅಂದರೆ ಒಂದೊಂದು ತಿಂಗಳು ಒಬ್ಬೊಬ್ಬರು ಸೂರ್ಯ ಆ ರಥವನ್ನು ಏರ್ತಾರಂತೆ. ಆ ರಥವನ್ನು ಏರಿ ಆ ಒಂದೊಂದು ತಿಂಗಳಲ್ಲಿ ಒಬ್ಬೊಬ್ಬರು ಅಧಿದೇವತೆಗಳು ಇರ್ತಾರೆ, ಒಬ್ಬೊಬ್ಬರು ಗುರುಗಳು ಇರ್ತಾರೆ. ಆ ಕಥೆಯನ್ನು ಹೇಳ್ತಾರೆ. ಹೀಗೆ ಹೇಳಿ ಈ 12ನೇ ಸ್ಕಂದದ ಅಂತ್ಯಕ್ಕೆ ಬರ್ತಾರೆ. ಆಗ ಅವ್ರೇನು ಹೇಳ್ತಾರೆ, ಮುಂದೆ 12 ಸ್ಕಂದ ಕೇಳಿರೋದು ಬರೀ ನಾವು ಏನೇನು ಕೇಳಿದ್ದೀವಿ ಅಂತ ಇಡೀ ಭಾಗವತದ ಒಂದು ಸಾರಾಂಶವನ್ನು ಇಲ್ಲಿ ಹೇಳ್ತಾರೆ. ಮೊದಲನೇದ ಇಂದ ಕಡೆಯ ತನಕ ಏನೇನಿದೆ ಅಷ್ಟು ಸಾರಾಂಶವನ್ನು ಹೇಳ್ತಾರೆ. ನಾವು ಮೊದಲನೇ ಸ್ಕಾಂದದಲ್ಲಿ ಏನು ಕೇಳಿಸ್ಕೊಂಡ್ವಿ ಅದನ್ನು ನಾವು ತಿಳ್ಕೊಬೇಕು. ಮೊದಲನೇ ಸ್ಕಾಂದದಲ್ಲಿ ನಾವು ತಿಳ್ಕೊಂಡಿರೋದು ಏನು ಅಂದರೆ, ಭಾಗವತ ಹೇಗೆ ಹುಟ್ಟಿ ಬಂತು, ಯಾಕೆ ಬಂತು. ನಿಮಗೆ ನೆನಪಿರ್ಬೋದು, ನಾರದ ಮುನಿಗಳು ಬಂದು ಬ್ರಹ್ಮನಿಗೆ ಮಾತಾಡ್ತಾರ, ಇವರು ವೇದವ್ಯಾಸರ ಹತ್ರ ಮಾತಾಡ್ತಾರಂತೆ. ವೇದವ್ಯಾಸರು ತಲೆ ಕೆಟ್ಟು ಒಂಥರ, ಎಷ್ಟು ನಾನು ಪುರಾಣಗಳು ಬರೆದಿದ್ದೀನಿ, ವೇದಗಳನ್ನು ವಿಂಗಡಿಸಿದ್ದೀನಿ, ಆದರೂ ನನಗೆ ಮನಸ್ಸಿಗೆ ಸಮಾಧಾನವಿಲ್ಲ ಅಂತ ಹೇಳಿ ಅವ್ರು ಕೂತಾಗ ನಾರದರು ಬಂದು ವೇದವ್ಯಾಸರಿಗೆ ಹೇಳೋದೇನು ಅಂದರೆ, ನೀನೀಗ ಭಾಗವತ ಕಥೆಯನ್ನು ರಚನೆ ಮಾಡಬೇಕು, ಶ್ರೀಮದ್ ಭಾಗವತವನ್ನು ರಚನೆ ಮಾಡಬೇಕು ಅಂತ ಹೇಳೋದು. ಇದು ನಾರದರು ಹೇಳಿರೋದು. ಅದಾದಮೇಲೆ ಇನ್ನೂ ಕತೆ ಏನು ಕೇಳಿದ್ವಿ ಅಂದರೆ, ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಶಾಪ ಸಿಗೋದು ಯಾರಿಂದ? ಶೃಂಗಿಯಿಂದ. ಈ ಕಥೆಯನ್ನು ನಾವಿಲ್ಲಿ ಕೇಳಿದಿರ್ವಿ. ಶೃಂಗಿ ಯಾರು? ಅವರ ತಂದೆಗೆ ಇದು ಸತ್ತ ಹಾವನ್ನು ಹಾಕಿದ್ದಕ್ಕೆ ಶೃಂಗಿ ಋಷಿ ನೀನು 7 ದಿವಸದಲ್ಲಿ ಸಾಯಬೇಕು ಅಂತ ಶಾಪ ಕೊಡೋದು. ಅದನ್ನೆಲ್ಲ ನಾವು ಮೊದಲನೇ ಸ್ಕಂದದಲ್ಲಿ ಕೇಳಿದ್ದೀವಿ. 2ನೇ ಸ್ಕಂದದಲ್ಲಿ ಏನು ಕೇಳಿದ್ದೀವಿ ಅಂದರೆ, ಯೋಗಿ ಅಂದರೆ ಯಾರು, ಅವನ ಸಾಧನೆ ಹೇಗಿರಬೇಕು, ಅವನು ಏನೆಲ್ಲ ಮಾಡಬೇಕು ಅನ್ನೋದನ್ನು 2ನೇ ಸ್ಕಂದದಲ್ಲಿ ಕೇಳಿದ್ದೀವಿ. ಅದಾದಮೇಲೆ 3ನೇ ಸ್ಕಂದದಲ್ಲಿ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಈ ಜಗತ್ತಿನ ಸೃಷ್ಟಿ ಹೇಗಾಯಿತು, ಮತ್ತು ಪ್ರಜಾವೃದ್ಧಿಗೋಸ್ಕರ ಬ್ರಹ್ಮನು ಏನು ಮಾಡ್ದ, ಸ್ವಯಂಭೂ ಮನು ಮತ್ತು ಶತರೂಪಿಯನ್ನು ಒಂದು ಗಂಡು ಮತ್ತು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರ ಮೂಲಕ ಪ್ರಜಾವೃದ್ಧಿ ಆಗಬೇಕು, ಈ ಜಗತ್ತು ಸೃಷ್ಟಿ ಆಗಬೇಕು ಅಂತ ಹೇಳಿದ್ರು. ಅವರಿಬ್ಬರಿಗೆ 5 ಜನ ಮಕ್ಕಳು. ಆ 5 ಜನ ಮಕ್ಕಳಲ್ಲಿ 3 ಹೆಣ್ಮಕ್ಳು, 2 ಗಂಡು ಮಕ್ಕಳು. 3 ಹೆಣ್ಮಕ್ಕಳು ಯಾರು ಅಂದರೆ ಅಕೂತಿ, ಪ್ರಸೂತಿ ಮತ್ತು ದೇವಹೂತಿಯ ಕಥೆಯನ್ನು ನಾವು ಡೀಟೇಲಾಗಿ ಕೇಳಿದ್ದೀವಿ. ಅಲ್ಲಿ ಏನಂದರೆ, ಕರ್ದಮ ಋಷಿಗೆ ಮದುವೆ ಮಾಡ್ಕೋತಾಳೆ ಅವಳು. ಕರ್ದಮ ಋಷಿ ಅತಿ ವಯಸ್ಸಾಗಿರೋರು, ಆದರೆ ಅವರು ಯೌವನಕ್ಕೆ ಬದಲಾಗಿ ಅವರಿಬ್ಬರು ತಪಸ್ ಮಾಡಿ ಭಗವಂತನೇ ನಮಗೆ ಮಗುವಾಗಿ ಹುಟ್ಟಬೇಕು ಅಂತ ಹೇಳಿ ಕಪಿಲ ವಾಸುದೇವ ಹುಟ್ಟಿ ಬರೋದು. ಕಪಿಲ ವಾಸುದೇವ ಹುಟ್ಟಿ ಬಂದ ಮೇಲೆ ಕರ್ದಮ ಋಷಿ ಅವರ ತಪಸ್ಸಿನ ಅವರ ಸಾಧನೆಯ ಮೂಲಕ ಅವರು ಹೋಗ್ತಾರೆ. ಆ ಸಾಧನೆಯನ್ನು ಮತ್ತೆ ಪಡ್ಕೋಬೇಕು ಅಂತ ಅವ್ರು ಆ ಕಡೆ ಹೋಗ್ತಾರೆ. ಆಗ ಕಪಿಲ ವಾಸುದೇವ ತಾಯಿಗೆ ಒಂದು ಉಪದೇಶವನ್ನು ಕೊಡೋದು ನಾವು ಕೇಳಿದ್ವಿ. ಅದಾದಮೇಲೆ ಆಕೂತಿ ಅಂದರೆ ಅವಳು ರುಚಿ ಅನ್ನೋ ರಾಜನಿಗೆ ಮದುವೆ ಆಗೋದು. ಮತ್ತು ಅಲ್ಲಿ ಯಜ್ಞನಾಮಕ ಅನ್ನೋ ಒಬ್ಬ ದೇವರು ಅಂದರೆ ದೇವರ ಅಂಶವೇ ಹುಟ್ಟೋದು. ಅಲ್ಲಿ ಇನ್ನೊಂದು ದಕ್ಷ ಪ್ರಜಾಪತಿಯ ಕತೆ ಬರುತ್ತೆ. ಅದಲ್ಲದೆ ಪ್ರಸೂತಿಯ ಕತೆ ನಾವು ಹೇಳಿದ್ವಿ, 3 ಹೆಣ್ಮಕ್ಳಿಂದ ಈ ಸೃಷ್ಟಿ ಹೇಗಾಯಿತು ಅಂತ. ಅಲ್ಲಿ ಪ್ರಸೂತಿಯ ಕಡೆಯ ಮಗಳು ಸತಿ. ಆ ಸತಿಯನ್ನು ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಡೋದು. ಆಮೇಲೆ ಸತಿ ಪ್ರಾಣ ತ್ಯಾಗ ಮಾಡೋದು, ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ದೀವಿ. ಆ ದಕ್ಷ ಯಜ್ಞದ ಬಗ್ಗೆ ಕೇಳಿದ್ದೀವಿ. ಅದಾದಮೇಲೆ ಇದೆಲ್ಲ 2ನೇ ಸ್ಕಂದದಲ್ಲಿ ಬರೋವಂಥದ್ದು. ಮೂರನೇ ಸ್ಕಂದದಲ್ಲಿ ಬರುವಂಥದ್ದು. 4ನೇ ಸ್ಕಂದದಲ್ಲಿ ನಾವೇನು ಕೇಳ್ಕೊಂಡ್ವಿ ಅಂದರೆ, ನರನಾರಾಯಣನ ಕಥೆ. ನಾನು ಹೇಳಿದೆ, ಈಗಲೂ ಬದ್ರಿ ಕ್ಷೇತ್ರಕ್ಕೆ ಹೋದರೆ ಒಂದು ಬೆಟ್ಟ ನರ, ಒಂದು ಬೆಟ್ಟ ನಾರಾಯಣ ಅಂತ ಹೇಳ್ತಾರೆ. ಈ ರೀತಿ ನರನಾರಾಯಣನ ಕಥೆ ಮತ್ತು ಇವರ ಮಕ್ಕಳು, ಈ ದಕ್ಷ ಪ್ರಜಾಪತಿಗಳು, ಅವ್ರ ಕಥೆಗಳನ್ನು ಕೇಳಿದ್ದೀವಿ. ಮತ್ತು ಉತ್ತಾನಪಾದನ ಕತೆ. ಗಂಡು ಮಕ್ಕಳು 2 ಗಂಡು ಮಕ್ಕಳು. ಅವ್ರು ಯಾರು ಅಂದರೆ ಉತ್ತಾನಪಾದ ಮತ್ತು ಪ್ರಿಯಂವ್ರತ. ಆ ಉತ್ತಾನಪಾದನ ಮಗ ಬಂದು ಧ್ರುವ ಚರಿತೆಯನ್ನು ಅಲ್ಲಿ ಕೇಳಿದ್ದೀವಿ. ಮತ್ತು ಧ್ರುವನ
ಕುಲದಲ್ಲೇ ಹುಟ್ಟೋದು ಅಂಗರಾಜ ಮತ್ತು ವೇನ. ಇವ್ರ ಕಥೆಯೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ. ಅಂಗರಾಜ, ವೇನ, ಪೃಥು ಚಕ್ರವರ್ತಿ, ಮತ್ತು ಪ್ರಾಚೀನ ಬಾರ್ಹಿ, ಮತ್ತು ಪ್ರಚೇತಸರು. ಸಮುದ್ರ ಅದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಈ ಪ್ರಚೇತಸರು ಬಂದು ಈ ಜಗತ್ತೆಲ್ಲ ನಾವು ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋರು. ಯಾಕಂದರೆ ಎಲ್ಲ ಕಡೆ ಬೆಡ್ಡ ಗುಡ್ಡ ಮರಗಳೆಲ್ಲ ಬೆಳೆದಿತ್ತಂತೆ. ಅವ್ರು ಬಂದು ಅದನ್ನೆಲ್ಲ ತಳ್ಳಿದ್ದು ಅಂತ ನಿಮ್ಗೆ ಹೇಳಿದ್ದೆ. ಈ ಕಥೆಯನ್ನು ನಾವು ಕೇಳಿದ್ದೀವಿ. ಅದಲ್ಲದೆ ಇನ್ನೊಂದು ಕತೆ ಏನು ಕೇಳಿದ್ದೀವಿ ಅಂದರೆ, ಈ ಪ್ರಿಯಂವ್ರತ ಕಥೆಯನ್ನು ನಾವು 5ನೇ ಸ್ಕಂದದಲ್ಲಿ, ಪ್ರಿಯವ್ರತ ಶತರೂಪಿಯ ಮಗ, ಅವನ ಕತೆ ಏನು ಅಂದರೆ ಅಲ್ಲಿ ಬರೋದು ನಮಗೆ. ಅವ್ರು ಏನು ಮಾಡ್ತಾರೆ ಅಂದರೆ, ಪ್ರಿಯವ್ರತ ನಿಮ್ಗೆ ನೆನಪಿರ್ಬೋದು, ಯಾಕೆ ಬೆಳಗ್ಗೆ ಹಗಲು ಕೆಲವು ಗಂಟೆಗಳಿರುತ್ತೆ, ರಾತ್ರಿ ಆಗತ್ತೆ, ರಾತ್ರಿ ಆಗಬಾರ್ದು, ಎಲ್ಲ ಹಗಲೇ ಆಗಿರಬೇಕು ಅಂತ ಹೇಳಿ ರಥವನ್ನು ತಗೊಂಡು 7 ದೀಪ 7 ಸಮುದ್ರ ಸೃಷ್ಟಿ ಮಾಡಿರುವ ಕಥೆಯನ್ನು ನಾನು ಹೇಳಿದೆ. ಅದ್ರ ಬಗ್ಗೆ ಹೇಳಿ ಅವರ ಮಗ ನಾಭಿಯ ಕಥೆಯನ್ನು ಕೇಳಿದ್ವಿ. ನಾಭಿಯ ಮಗ ವೃಷಭದೇವನ ಕತೆ. ಆ ವೃಷಭದೇವ ಮುಂದೆ ಅವನು ರಾಜನಾಗಿ ಮುಂದೆ ಅವನು ಅವಧೂತ ಅವತಾರವನ್ನು ಎತ್ಕೊಂಡು ಅವನು ಹೋಗೋದು, ಅದನ್ನು ಕೇಳಿದ್ವಿ. ಆ ವೃಷಭದೇವನ ಮಗ ಒಂದು ಭರತ. ಆ ಭರತ ಏನು ಮಾಡ್ತಾನೆ, ರಾಜ್ಯವನ್ನು ಆಳಿ ಕೆಲವು ವರ್ಷಗಳಾದಮೇಲೆ ಅವನು ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಅವನು ವಾನಪ್ರಸ್ಥ ಆಶ್ರಮಕ್ಕೆ ಹೋಗಬೇಕು ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಒಂದು ಜಿಂಕೆ, ಆ ಫುಲ್ ಗರ್ಭವತಿಯಾದಂಥ ಜಿಂಕೆಯನ್ನು ನೋಡ್ತಾನೆ. ಆ ಜಿಂಕೆ ನೀರನ್ನು ಹಾರುವಾಗ, ಒಂದು ಹುಲಿ ಬಂತು ಅಂತ ಹೆದರ್ಕೊಂಡು ನೀರನ್ನು ಹಾರುವಾಗ ಅದರ ಮಗು ಅಲ್ಲೇ ಅದು ಪ್ರಸವ ಆಗಿ ಆ ಜಿಂಕೆ ಸತ್ತೋಗುತ್ತೆ. ಆಮೇಲೆ ಆ ಮಗುವನ್ನು ಇವನೇ ಎತ್ತಿ ಅದನ್ನು ನೋಡಿಕೊಂಡು ಆ ಜಿಂಕೆಯ ಯೋಚನೆಯಲ್ಲೇ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಅವನು ಮತ್ತೆ ಜಡಭರತನಾಗಿ ಹುಟ್ಟುತ್ತಾನೆ. ಮತ್ತೆ ಜಿಂಕೆಯಾಗಿ ಹುಟ್ಟಿ ಜಿಂಕೆಯಾಗಿ ಪ್ರಾಣ ಬಿಟ್ಟು ಆಮೇಲೆ ಜಡಭರತನಾಗಿ ಹುಟ್ಟುತ್ತಾನೆ. ಆ ಜಡಭರತನ ಕತೆ ನಿಮ್ಗೆ ಹೇಳಿದ್ದೆ. ಜಡಭರತ ಯಾರು ಅಂದರೆ, ಅವರು ಯಾವುದನ್ನೂ ಅಂಟಿಸ್ಕೊಳ್ಳಲ್ಲ, ಏನೂ ಬೇಕಿಲ್ಲ, ಎಲ್ಲ ತ್ಯಾಗ ಮಾಡಿ ಇರುವಂಥ ಜಡಭರತನ ಕತೆ. ಆ ಜಡಭರತ ರಹೋಗುಣ ಎಂಬ ರಾಜ ಹೋಗ್ತಾ ಇದ್ದಾಗ ಅವನ ಪಾಲಕಿಯನ್ನು ಎತ್ತೋದಕ್ಕೆ ಸಹಾಯ ಮಾಡಿದಾಗ ಅಲ್ಲಿ ಉಪದೇಶವನ್ನು ಕೊಡ್ತಾರೆ. ಆ ಕಥೆಯನ್ನು ಹೇಳಿದೆ. ಇದು 5ನೇ ಸ್ಕಂದದಲ್ಲಿ ಬರುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದೀವಿ. 6ನೇ ಸ್ಕಂದದಲ್ಲಿ ನಾವೇನು ಕೇಳಿಸ್ಕೊಂಡ್ವಿ ಅಂದರೆ, ಈ ಜಗತ್ತಲ್ಲಿ ಏನೇನು ಸೃಷ್ಟಿ ಆಯಿತು, ಈ ಗಿಡ ಮರ ಪ್ರಾಣಿ ಪಕ್ಷಿ ಜಂತುಗಳು ಹಾವು ಎಲ್ಲ ಹೇಗೆ ಸೃಷ್ಟಿಯಾಯಿತು ಅಂತ. ಇದು ನಾವು ಯಾವುದು ಎಲ್ಲಿ ಕೇಳಿಸ್ಕೊಂಡ್ವಿ ಅಂದರೆ, ದಕ್ಷ ಪ್ರಜಾಪತಿಗೆ ಹೆಣ್ಣುಮಕ್ಕಳು ಹುಟ್ಟುತ್ತಾರೆ. ಆ ಹೆಣ್ಣು ಮಕ್ಕಳಿಂದ ಇವರೆಲ್ಲ ಸೃಷ್ಟಿಯಾಗುವ ಬಗ್ಗೆ ಕೇಳಿದ್ದೀವಿ. ಅದಲ್ಲದೆ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಒಂದ್ಸಲ ಗುರು ಬೃಹಸ್ಪತಿ ಬಿಟ್ಟು ಹೋಗಿರ್ತಾರೆ. ಆಗ ವಿಶ್ವರೂಪಾಚಾರ್ಯರನ್ನು ಗುರುವಾಗಿ ಮಾಡ್ಕೋತಾನೆ. ಆ ವಿಶ್ವರೂಪಾಚಾರ್ಯರು ರಾಕ್ಷಸರಿಗೂ ಗುರುಗಳು. ಅವರು ಯಜ್ಞ ಯಾಗಾದಿ ಮಾಡುವಾಗ ಹವಿಸ್ಸನ್ನು ಬರೀ ದೇವತೆಗಳಲ್ಲದೆ ರಾಕ್ಷಸರಿಗೂ ಕೊಡ್ತಾ ಇದ್ರು. ಹೀಗೆ ರಾಕ್ಷಸರು ಬಲಿಷ್ಠರಾಗ್ತಾರೆ. ಆ ಕಥೆಯನ್ನು ಹೇಳಿದೆ. ಆಗ ಇಂದ್ರನಿಗೆ ಇದು ಗೊತ್ತಾಗಿ ಆ ವಿಶ್ವರೂಪಾಚಾರ್ಯರನ್ನು ಹತ್ಯೆ ಮಾಡ್ತಾನೆ. ಆಗ ಇಂದ್ರನಿಗೆ ಬ್ರಹ್ಮಹತ್ಯೆಯೇ ದೋಷ ಬರುತ್ತೆ. ಈ ಕತೆ ಹೇಳಿದ್ದೆ. ಬ್ರಹ್ಮಹತ್ಯೆ ದೋಷ ಯಾರು ಸ್ವೀಕರಿಸ್ತಾರೆ ಅಂತ ಹೇಳಿದಾಗ ಅದರಲ್ಲಿ ಹೆಣ್ಮಕ್ಳಿಗೂ ಅದರ ಭಾಗ ಇದೆ ಅಂತ ಹೇಳಿದ್ದೆ. ಅದನ್ನು ಕೇಳಿಸ್ಕೊಂಡು ಆಮೇಲೆ ನಾವು ಕೇಳಿಸ್ಕೊಂಡಿದ್ದು ಏನಂದರೆ, ಈ ವಿಶ್ವರೂಪಾಚಾರ್ಯರನ್ನು ಕೊಂದಂತ ಇಂದ್ರನಿಗೆ ಸಾಯಿಸಬೇಕು ಅಂತ ವಿಶ್ವರೂಪಾಚಾರ್ಯರ ತಂದೆ ತ್ವಸ್ತ ಋಷಿ ಅವರು ಮತ್ತೆ ತಪಸ್ಸನ್ನು ಆಚರಿಸಿ ಅವರು ವೃತ್ರಾಸುರನನ್ನು ಪಡ್ಕೋತಾರೆ ಮಗನಾಗಿ. ಆ ವೃತ್ರಾಸುರ ಏನು ಮಾಡ್ತಾನೆ, ಬಂದು ಇಂದ್ರನೊಟ್ಟಿಗೆ ಯುದ್ಧ ಮಾಡಿ ಆ ವೃತ್ರಾಸುರನ ಕತೆ ಕೂಡ ಕೇಳಿದ್ವಿ. ಇಂದ್ರ ಅವನನ್ನು ಸಾಯಿಸೋದಕ್ಕೆ ದದೀಚಿ ಮಹರ್ಷಿ ಹತ್ರ ಬೇಡ್ಕೊಂಡು ಅವರ ಮೂಳೆಯಿಂದ ವಜ್ರಾಯುಧವನ್ನು ಮಾಡಿಕೊಂಡು ವೃತ್ರಾಸುರನನ್ನು ಕೊಲ್ಲೋ ಕಥೆಯನ್ನು ಕೇಳಿದ್ವಿ. ಆ ವೃತ್ರಾಸುರ ಸಾಯುವ ಸಮಯದಲ್ಲೂ ಒಳ್ಳೆಯ ಮಾತನ್ನು ಆಡ್ತಾರೆ. ಅದು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇಂದ್ರನು ಪರಿತಪಿಸಿದಾಗ ಆ ವೃತ್ರಾಸುರ ಪಾರ್ವತಿಯ ಶಾಪದಿಂದ ಅಸುರನಾಗಿ ಹುಟ್ಟಿರುವ ಕಥೆಯನ್ನು ನಾವು ಕೇಳಿಸ್ಕೊಂಡ್ವಿ. ಇದೆಲ್ಲ 6ನೇ ಸ್ಕಂದದಲ್ಲಿ ಬರುತ್ತೆ. 7ನೇ ಸ್ಕಂದದಲ್ಲಿ ನಾವು ಕೇಳಿಸ್ಕೊಂಡಿರೋದು ಏನು ಅಂದರೆ, ನರಸಿಂಹನ ಅವತಾರ, ನಾಮದ ಜಪ ಎಷ್ಟು. ಇದ್ರ ಮಧ್ಯೆ ನಾವು ಇನ್ನೂ ಕುಚೇಲನ ಕತೆ, ಆಮೇಲೆ ಇದು ಅಜಾಮಿಳನ ಕತೆ, ಬರೀ ನಾಮದ ಜಪದಿಂದ ಏನು ಪ್ರಯೋಜನ ಇದೆಲ್ಲ ಕೇಳಿಸ್ಕೊಂಡ್ವಿ. ನರಸಿಂಹನ ಅವತಾರ ಇಲ್ಲಿ ಕೇಳಿಸ್ಕೊಳ್ತೀವಿ. ಈ ನರಸಿಂಹನ ಅವತಾರದ ಕಥೆಯಲ್ಲಿ ನಮಗೆ ಪ್ರಹ್ಲಾದ ಮಹರ್ಷಿಗಳು ಪ್ರಹ್ಲಾದರು ನಮಗೆ ಹೇಳ್ಕೊಟ್ಟಿರೋದು ಏನು ಅಂದರೆ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ ಅಂತ ತೋರಿಸ್ಕೊಟ್ಟಿರೋದು. ಇದು 7ನೇ ಸ್ಕಂದ. 8ನೇ ಸ್ಕಂದದಲ್ಲಿ ಈ ಎಷ್ಟು ಮನ್ವಂತರಗಳಿವೆ,
14 ಮನ್ವಂತರಗಳು, ಇರೋದು 7ನೇ ಮನ್ವಂತರ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅದಲ್ಲದೆ ಗಜೇಂದ್ರ ಮೋಕ್ಷದ ಕತೆ. ಗಜೇಂದ್ರ ಮೋಕ್ಷ, ಒಂದು ಪ್ರಾಣಿಗೂ ಕೂಡ ಮೋಕ್ಷವನ್ನು ಕೊಟ್ಟಿರುವಂಥ ಭಗವಂತ. ಯಾಕಂದರೆ ಅವನು ದಯಾವಂತ, ಅವನು ದಯಾಮಯಿ. ಎಂಥವ್ರು ಆಗಲಿ ಅವನಿಗೆ ಶರಣಾದರೆ ಅವನು ಯಾವಾಗಲೂ ಮೋಕ್ಷವನ್ನು ಕರುಣಿಸ್ತಾನೆ ಅಂತ ಅದನ್ನು ಕೇಳಿದ್ವಿ. ಈಗ ಅದಲ್ಲದೆ ಸಮುದ್ರ ಮಂಥನದ ಕಥೆಯನ್ನು ಕೇಳಿಸ್ಕೊಂಡ್ವಿ. ಅದು ಬಿಟ್ಟು ಬಲಿ ಚಕ್ರವರ್ತಿ, ಇದು ಬಲಿ ಯಾರು ಅಂತ, ಬಲಿ ಹೇಗೆ ಹುಟ್ಟೋದು, ಅದು ಅದಿತಿ ದೇವಿಯು ತಪಸ್ಸನ್ನು ಆಚರಿಸಿ ಬಲಿ ಅಂತ ವಾಮನನ್ನ ಪಡೆದುಕೊಳ್ಳೋದು. ಯಾಕಂದರೆ ಬಲಿಯನ್ನು ಸಂಹಾರ ಮಾಡ್ತಾನೆ ಇಂದ್ರ. ಆಗ ಶುಕ್ರಾಚಾರ್ಯರು ಬಂದು ಆ ಬಲಿಯನ್ನು ಮತ್ತೆ ಸಂಜೀವಿನಿ ಮಂತ್ರವನ್ನು ಹೇಳಿ ಅವನನ್ನು ಬದುಕಿಸಿ ಅವನು ಮತ್ತೆ ದೇವತೆಗಳ ಮೇಲೆ ಯುದ್ಧ ಮಾಡುವ ಹಾಗೆ ಹೇಳ್ತಾರೆ. ಆಗ ಅದಿತಿ ದೇವಿ ಅವಳಿಗೆ ಬೇಜಾರಾಗಿ ಎಲ್ಲ ಗಂಡ್ಮಕ್ಕಳು ಎಲ್ಲರೂ ಸತ್ತೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಮತ್ತೆ ತಪಸ್ಸನ್ನು ಆಚರಿಸಿ ಅವರು ಪಡ್ಕೊಳ್ಳೋದು ವಾಮನನನ್ನು ಪಡ್ಕೊಳ್ಳೋದು ವಾಮನ ಅವತಾರದ ಕತೆ. ಅದಲ್ಲದೆ ಮತ್ಸ್ಯ ಅವತಾರದ ಕತೆ. ಮತ್ಸ್ಯ ಅವತಾರ ಬಿಟ್ಟು ನೆಕ್ಸ್ಟ್ ಬರೋದು 9ನೇ ಸ್ಕಾಂದ. 9ನೇ ಸ್ಕಾಂದದಲ್ಲಿ ನಾವು ತಿಳ್ಕೊಂಡಿರೋದು ಈಗ ಇರುವ ವೈವಸ್ವತ ಮನ್ವಂತರದ ಕತೆ. ಈಗ ನಾವು ಯಾವ ವೈವಸ್ವತ ಮನ್ವಂತರದಲ್ಲಿ ಇದ್ದೀವಿ, ಈ ಮನ್ವಂತರದ ಕತೆ. ಇಲ್ಲಿ ಇಕ್ಷ್ವಾಕು ರಾಜನ ಕತೆ. ಅದಲ್ಲದೆ ಸೂರ್ಯವಂಶದಲ್ಲಿ ಯಾರ್ಯಾರು ಬಂದರು, ರಾಮ ಅವರೆಲ್ಲ ಬರೋ ಕಥೆಯನ್ನು ಇಲ್ಲಿ ಕೇಳ್ಕೊಂಡ್ವಿ. ಆಮೇಲೆ ಚಂದ್ರವಂಶದ ಕತೆ. ಈ ಚಂದ್ರವಂಶದಲ್ಲಿ ಬರುವಂಥದ್ದು, ಚಂದ್ರವಂಶ ಅಂದರೆ ಚಂದ್ರನ ಮಗ ಬುಧನಿಂದ ಇಲ ಮತ್ತು ಪುರು ಮತ್ತು ಆಯು ಅಂತ ಹೇಳಿ, ಮತ್ತು ನಹುಷನ ಕತೆ, ಮತ್ತು ನಹುಷನಿಂದ ಕುರುವಂಶ ಪುರುವಂಶ ಅದ್ರ ಬಗ್ಗೆ ಕೇಳಿದ್ವಿ. ಕುರು ಮತ್ತು ಯದು ವಂಶ, 2 ವಂಶ ಆಗತ್ತೆ. ಯದು ಯಾರು? ಯದು ಅಂದರೆ ಯಾದವ ಕುಲದಲ್ಲೇ ಹುಟ್ಟೋದು ನಮ್ಮ ಕೃಷ್ಣ. ಕುರುವಂಶದಲ್ಲಿ ಹುಟ್ಟುವಂಥದ್ದು ನಮ್ಮ ಪಾಂಡವರು ಮತ್ತು ದುರ್ಯೋಧನರು. ಇವ್ರ ಕಥೆಯನ್ನು ಕೇಳಿಸ್ಕೊಂಡ್ವಿ. ಈ ಕೃಷ್ಣನ ಜನನವಾಗತ್ತೆ. ಮುಂದೆ ಬರೋದು 10ನೇ ಸ್ಕಂದ. 10ನೇ ಸ್ಕಂದದಲ್ಲಿ ಕೃಷ್ಣನ ಲೀಲೆ, ಕೃಷ್ಣನ ಬಾಲಲೀಲೆ, ಕೃಷ್ಣ ರಾಕ್ಷಸರನ್ನು ಸಂಹಾರ ಮಾಡಿರುವಂಥ ಕಥೆಗಳು, ಮತ್ತು ಕೃಷ್ಣ ಹೇಗೆ ಗೋಕುಲದಿಂದ ಬೃಂದಾವನಕ್ಕೆ ಬರ್ತಾನೆ, ಬೃಂದಾವನದ ಲೀಲೆ, ಮತ್ತು ಅವನು ಮಥುರಕ್ಕೆ ಬರೋದು, ಕಂಸನನ್ನು ಕೊಲ್ಲೋದು, ಮತ್ತು ಅಲ್ಲದೆ ಅವನು ಅಲ್ಲಿಂದ ಸಂದೀಪಾನಿ ಋಷಿಯ ಆಶ್ರಮಕ್ಕೆ ಹೋಗಿ ವಿದ್ಯೆಯನ್ನು ಕಲಿಯೋದು, ಮತ್ತು ಜರಾಸಂಧನೊಟ್ಟಿಗೆ 18 ಬಾರಿ ಯುದ್ಧ ಮಾಡಿ ದ್ವಾರಕೆಯನ್ನು ಸೃಷ್ಟಿ ಮಾಡುವ ಕತೆ, ಮತ್ತು ಕಾಲಯವನ ಅಮ್ಮ ರಾಕ್ಷಸ ಮುಚುಕುಂದ ನನ್ನ ಕೊಲ್ಲಬೇಕು ಅಂತ ಕಾಲಯವನ ರಾಕ್ಷಸ ಮುಚುಕುಂದನಿಂದ ಕಾಲಯವನವನ್ನು ಕೊಲ್ಲಿಸೋದು, ಈ ಕಥೆಯನ್ನು ಕೇಳಿಸ್ಕೊಂಡ್ವಿ. ಮತ್ತು ರುಕ್ಮಿಣಿ ಕಲ್ಯಾಣದ ಕಥೆಯನ್ನು ಕೇಳಿಸ್ಕೊಂಡ್ವಿ. ಮತ್ತು ಅವರು ಶಿಶುಪಾಲನ ಆಸ್ಥಾನದಲ್ಲಿರುವ 16,000 ಹೆಣ್ಣು ಮಕ್ಕಳನ್ನು ಬಿಡುಗಡೆ ಮಾಡೋದು, ಮತ್ತು ಅವರನ್ನು ಮದುವೆ ಮಾಡ್ಕೊಳ್ಳೋದು, ಮತ್ತು ಕೃಷ್ಣ ಹೇಗೆ ತನ್ನ ಜೀವನವನ್ನು ಸಾಗಿಸ್ದ ಈ ಹೆಣ್ಣು ಮಕ್ಕಳೊತ್ತಿಗೆ, ಅಂದರೆ ಅವರ ಗೃಹಸ್ಥಾಶ್ರಮವನ್ನು ಹೇಗೆ ಸಾಗಿಸ್ದ ಅಂತ ಅದ್ರ ಕಥೆಯನ್ನು ಕೇಳಿಸ್ಕೊಂಡ್ವಿ. ಇದೆಲ್ಲ 10ನೇ ಸ್ಕಾಂದದಲ್ಲಿ ಕೇಳ್ಕೊಂಡಿರೋದು. 11ನೇ ಸ್ಕಾಂದದಲ್ಲಿ ಏನು ಕೇಳಿಸ್ಕೊಂಡ್ವಿ ಅಂದರೆ ಉದ್ಧವನಿಗೆ ಉಪದೇಶ ಕೊಟ್ಟಿರೋದು. ಅಂದರೆ ಉದ್ಧವ ಗೀತೆ, ಅವಧೂತ ಗೀತೆ ಅಂದರೆ ಒಬ್ಬ ಅವಧೂತರು ಅಂದರೆ ದತ್ತಾತ್ರೇಯರು ಹೇಳಿರೋದು 24 ಜಗತ್ತಿನ ಸೃಷ್ಟಿಗಳಲ್ಲಿ ನಾನು ಏನು ಪಾಠವನ್ನು ಕಲಿತೆ ಅಂತ ಅವಧೂತ ಗೀತೆಯಲ್ಲಿ ನೋಡಿದ್ದೀವಿ. ಅದಲ್ಲದೆ ಉದ್ಧವ ಗೀತೆಯಲ್ಲಿ ನಮ್ಮ ಸಾಮಾನ್ಯ ಮನುಷ್ಯರಿಗೆ ಏನೇನು ನಾವು ತಿಳ್ಕೋಬೇಕು, ಹೇಗಿರಬೇಕು, ಧರ್ಮವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಉದ್ಧವನಿಗೆ ಉಪದೇಶ ಕೊಟ್ಟಿರೋದು ಕೃಷ್ಣ. ಇದು ಇಂಡೈರೆಕ್ಟ್ ಆಗಿ ನಮಗೆ ಹೇಳಿರುವಂಥದ್ದು, ನಾವು ಹೇಗಿರಬೇಕು ಅಂತ ಕೃಷ್ಣ ಹೇಳ್ಕೊಟ್ಟಿರೋದು. ಅದ್ರ ಬಗ್ಗೆ ಕೇಳಿದ್ವಿ. ಮತ್ತು ಕೃಷ್ಣನ ಅವತಾರದ ಸಮಾಪ್ತಿಯನ್ನು ಕೇಳಿಸ್ಕೊಂಡ್ವಿ. ಯಾವುದು? 11ನೇ ಸ್ಕಾಂದದಲ್ಲಿ. ಮತ್ತು ಅದೇ 11ನೇ ಸ್ಕಾಂದದಲ್ಲೇ ಕಲಿಯುಗದ ವರ್ಣನೆ ಅದನ್ನು ಅಲ್ಲಿ ಹೇಳಿ, ಮತ್ತೆ 12ನೇ ಸ್ಕಾಂದದಲ್ಲಿ ಕಲಿಯುಗದ ವರ್ಣನೆಯ ಬಗ್ಗೆ ಕೇಳಿಸ್ಕೊಂಡ್ವಿ. ನಾನು ನಿಮಗೆ ಕಲಿಯುಗದ ವರ್ಣನೆ ಹೇಳುವಾಗ ಹೇಳೋದು ಮರ್ತಿದ್ದೆ. ಅದು ಏನಂದರೆ, ಕಲಿಯುಗದಲ್ಲಿ ನಾವೆಲ್ಲ ಅತಿಯಾದ ಪುಣ್ಯವಂತರಂತೆ. ಯಾಕೆ ಅಂದರೆ ನಮಗೆ ಮೋಕ್ಷ ಮಾರ್ಗ ತುಂಬ ಸುಲಭ ಅಂತೆ. ಯಾಕೆ ಅಂದರೆ ಅದು ಬರೀ ಕೇವಲ ನಾಮ ಜಪ ಮಾಡಿದ್ರೇ ಸಾಕಂತೆ. ಬೇರೆಯ ದ್ವಾಪರ ಯುಗ, ಬೇರೆ ಯುಗದಲ್ಲೆಲ್ಲ ದೇವರನ್ನು ಪಡಿಬೇಕಂದ್ರೆ ತುಂಬ ಕಷ್ಟವಾಗಿತ್ತು. ಅಂದರೆ ಅವರೆಲ್ಲ ಯಾಗ ಮಾಡಬೇಕಾಗಿತ್ತು, ಯಜ್ಞ ಮಾಡಬೇಕಾಗಿತ್ತು, ತುಂಬ ಧರ್ಮವನ್ನು ಆಚರಣೆ ಮಾಡುವುದು ಅದೆಲ್ಲ ತುಂಬ ಇತ್ತಂತೆ. ಈಗ ನೀವು ಧರ್ಮ ಆದಷ್ಟು ಆಚರಿಸಿ ನಾಮ ಜಪವನ್ನು ಮಾಡಿದ್ರೇ ಸಾಕು, ನಮಗೆಲ್ಲ ಮೋಕ್ಷ ಮಾರ್ಗ ಬೇಗ ತೆರೆಯತ್ತಂತೆ ಅಂತ ಹೇಳಿ ಈ ಕಲಿಯುಗದ ವರ್ಣನೆಯಲ್ಲೇ ಹೇಳಿದ್ದಾರೆ. ಅದಲ್ಲದೆ ಪ್ರಳಯ, ಯಾವ್ಯಾವ ರೀತಿಯ ಪ್ರಳಯಗಳಿದೆ,
ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಅದಲ್ಲದೆ ಸೂತ ಪುರಾಣಿಕರು ಇವಾಗ ಹೇಳಿರುವಂಥ ಕಥೆಗಳು, ಶೌನಕಾದಿ ಋಷಿಗಳಿಗೆ ಹೇಳಿರುವ ಕಥೆಯನ್ನು ನಾವು ಕೇಳಿದ್ವಿ. ಅದಲ್ಲದೆ ಈ ಭಾಗವತ ಸೂತ ಪುರಾಣಿಕರು ಹೇಳೋದು ಏನು ಅಂದರೆ, ಈ ಭಾಗವತ ನಮಗೆ ಹೇಗೆ ಬಂತು ಅನ್ನೋ ಕಥೆಯನ್ನು ಹೇಳ್ತಾರೆ. ಇದು ನಮಗೆ ಇಂಪಾರ್ಟೆಂಟ್ ಗೊತ್ತಾಗಬೇಕು. ಯಾಕಂದರೆ ಈ ಭಾಗವತ ಯಾಕೆ ಎಲ್ಲ ಪುರಾಣಗಳಲ್ಲೂ ಅತಿ ಶ್ರೇಷ್ಠವಾದದ್ದು ಅಂದರೆ, ಈ ಭಾಗವತ ಕಥೆಯನ್ನು ಸಾಕ್ಷಾತ್ ಪರಮಾತ್ಮನೇ ಅವನ ಬಾಯಿಯಿಂದ ಈ ಕಥೆಯನ್ನು ಬ್ರಹ್ಮದೇವರಿಗೆ ಹೇಳಿದ್ರಂತೆ. ಅವ್ರು ಯಾವಾಗ ಈ ಕಥೆಯನ್ನು ಬ್ರಹ್ಮದೇವರಿಗೆ ಹೇಳಿದ್ರು ಆಗ ಇದಕ್ಕೆ ಅತಿಯಾದ ಪ್ರಾಮುಖ್ಯತೆ ಬಂತು. ಆ ಬ್ರಹ್ಮದೇವರು ಈ ಕಥೆಯನ್ನು ತನ್ನ ಮಗನಾದ ನಾರದರಿಗೆ ಹೇಳಿದ್ರಂತೆ. ಆ ನಾರದರು ಇದು ಬರೀ ದೇವಲೋಕದಲ್ಲಿ ಉಳಿದ್ರೆ ಸಾಲಲ್ಲ, ಬ್ರಹ್ಮಲೋಕದಲ್ಲಿ ಮತ್ತು ಆ ದೇವರ ಲೋಕದಲ್ಲಿ ಇರಿದ್ರೆ ಸಾಲಲ್ಲ ಅಂತ ಹೇಳಿ ಅವರು ಕೆಳಗೆ ಬಂದು ವೇದವ್ಯಾಸರಿಗೆ ಈ ಭಾಗವತವನ್ನು ಭೂಲೋಕಕ್ಕೆ ತಂದುಕೊಡೋ ಹಾಗೆ ಹೇಳ್ಕೊಂಡ್ರು. ಆಗ ವೇದವ್ಯಾಸರು ಇದನ್ನು ರಚನೆ ಮಾಡಿದ್ರು. ವೇದವ್ಯಾಸರು ಇದನ್ನು ರಚನೆ ಮಾಡಿ ತನ್ನ ಮಗನಾದ ಶುಕದೇವರಿಗೆ ಇದನ್ನು ಕೊಟ್ಟರು. ಶುಕ ಇನ್ಯಾರೂ ಅಲ್ಲ, ಶುಕ ಬಂದು ರುದ್ರನ ಅಂಶ, ರುದ್ರನ ಅವತಾರ ಅಂದರೆ ಶಿವನ ಅವತಾರ. ಆ ಶುಕದೇವನಿಗೆ ಹೇಳಿದಾಗ ಶುಕದೇವರು ಇದನ್ನು ಈ ಪರೀಕ್ಷಿತ್ ರಾಜನಿಗೆ, ಯಾವಾಗ ಪರೀಕ್ಷಿತ್ ರಾಜ ಅವರ ಪ್ರಾಣವನ್ನು 7 ದಿವಸದಲ್ಲಿ ತ್ಯಾಗ ಮಾಡಬೇಕು ಅಂದಾಗ ಶುಕಮುನಿಗಳು ಈ ಭಾಗವತ ಕಥೆಯನ್ನು ಪರೀಕ್ಷಿತ್ ರಾಜರಿಗೆ ಹೇಳಿದ್ದು. ಯಾವಾಗ ಇವರು ಈ ಕಥೆಯನ್ನು ಪರೀಕ್ಷಿತ್ ರಾಜರಿಗೆ ಹೇಳ್ತಾ ಇದ್ರು ಆವಾಗ ಆ ಜಾಗದಲ್ಲಿ ಸೂತ ಪುರಾಣಿಕರು ಇದ್ರಂತೆ. ಸೂತ ಪುರಾಣಿಕರು ಆ ಕಥೆಯನ್ನು ಅಲ್ಲಿ ಕೇಳಿಸ್ಕೊಂಡಿರೋದು. ಆ ಕಥೆಯನ್ನು ಅವ್ರು ಕೇಳಿಸ್ಕೊಂಡು ಭೂಲೋಕಕ್ಕೆ ಇಲ್ಲೇ ಅವರು ಇದ್ದಾಗ ಒಮ್ಮೆ ಈ ಶೌನಕಾದಿ ಋಷಿಗಳು ಅವರನ್ನು ಭೇಟಿಯಾಗಿ ಅವ್ರು ಕೇಳ್ಕೊತಾರಂತೆ, ಈ ಭಾಗವತ ಕಥೆಯನ್ನು ನಮಗೂ ಹೇಳಿ ಅಂತ ಹೇಳಿ. ಆವಾಗ ಈ ಭಾಗವತ ಕಥೆಯನ್ನು ಅವರು ಶೌನಕಾದಿ ಋಷಿಗಳಿಗೆ ಹೇಳಿರೋದು, ಸೂತ ಪುರಾಣಿಕರು ಹೇಳಿರೋದು. ಇದನ್ನು ನಾವು ಈ ಭಾಗವತದ ಒಂದು ರಹಸ್ಯ ಏನು ಅಂದರೆ, ಸಾಮಾನ್ಯ ಜನರು ನಾವು ಆ ವೇದವನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ. ವೇದವನ್ನು ಓದೋದು, ವೇದದ ಅರ್ಥಗಳನ್ನು ತಿಳ್ಕೊಳ್ಳೋದು ನಮಗೆ ತುಂಬ ಕಷ್ಟ. ಅದೆಲ್ಲ ವೇದದ ಸಾರಾಂಶವೇ ಈ ಭಾಗವತದಲ್ಲಿ ಇದೆ. ಈ ಭಾಗವತ, ಕೇವಲ ಭಾಗವತವನ್ನು ನಾವು ಕೇಳಿಸ್ಕೊಂಡ್ರೇ ಸಾಕು, ಇಡೀ ವೇದದ ಸಾರಾಂಶ ನಮಗೆ ಗೊತ್ತಾಗಿದ್ದ ಹಾಗೆ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಈ ಭಾಗವತ ಹೇಗೆ ಅಂದರೆ, ಎಲ್ಲ ನದಿಗಳಲ್ಲೂ ಶ್ರೇಷ್ಠವಾದ ನದಿ ಯಾವುದು? ಗಂಗಾ. ಮತ್ತು ಎಲ್ಲ ದೇವತೆಗಳಲ್ಲಿ ಅತಿ ದೊಡ್ಡ ದೇವತೆ ಅಂದರೆ ದೊಡ್ಡ ವೈಷ್ಣವರು ಯಾರು ಅಂದರೆ ಶಿವ ಅಂತೆ. ಶಿವನೇ ದೊಡ್ಡ ವೈಷ್ಣವ. ಮತ್ತು ದೇವತೆಗಳಲ್ಲಿ ಅತಿ ಶ್ರೇಷ್ಠವನಾದವನು ಯಾರು? ವಿಷ್ಣು. ಹಾಗೆಯೇ ಈ ಪುರಾಣಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಯಾವುದು ಅಂದರೆ ಭಾಗವತ. ಈ ಭಾಗವತವನ್ನು ನಾವು ಯಾರು ಕೇಳಿಸ್ಕೊತೀವಿ, ಇದೊಂಥರ ಅಮಲವನ್ನು ಉಂಟು ಮಾಡುವಂಥ ಭಾಗವತ ಅಂತೆ. ಯಾಕಂದರೆ ಇದರಲ್ಲಿ ಜ್ಞಾನ ಇದೆಯಂತೆ, ಇದರಲ್ಲಿ ಭಕ್ತಿ ಇದೆಯಂತೆ, ಇದರಲ್ಲಿ ವೈರಾಗ್ಯನೂ ಇದೆ. ನೀವೇ ಕೇಳಿಸ್ಕೊಂಡಿದ್ದೀರಿ, ಜ್ಞಾನ ಅಂದರೆ ಇದರಲ್ಲಿ ನಮಗೆ ಬೇಕಾದಷ್ಟು ಜ್ಞಾನ ನಮಗೆ ಇದರಿಂದ ಬರುತ್ತೆ. ಇವಾಗ ನಾವು ಒಬ್ಬ ಹುಡುಗ ಎಕ್ಸಾಮ್ ಬರಿಬೇಕು ಅಂದರೆ, ಯಾರೇ ಆಗಲಿ ಒಂದು ಸ್ಟೂಡೆಂಟ್ ಎಕ್ಸಾಮ್ ಬರಿಬೇಕಂದ್ರೆ ಅವನಿಗೆ ಆ ಕ್ವೆಶ್ಚನ್ ಪೇಪರಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಷ್ಟು ಜ್ಞಾನ ಇರಬೇಕು. ಆ ರೀತಿ ನಾವು ಎಲ್ಲಾದರೂ ಹೋದರೆ ನಮಗೆ ಎಂಥ ಪರಿಸ್ಥಿತಿ ಬಂದರೂ ಅದು ಏನು ಅಂತ ಅದನ್ನು ಹೇಗೆ ನಾವು ಎದುರಿಸ್ಬೇಕು ಅನ್ನೋ ಜ್ಞಾನ ನಮಗಿರಬೇಕು. ಅದು ಈ ಭಾಗವತ ಕೊಡುತ್ತಂತೆ. ಅದಲ್ಲದೆ ಇವಾಗ ಎಕ್ಸಾಮ್ ಬರೆಯೋಕ್ಕೆ ಹೋದವನು ಎಕ್ಸಾಮ್ ಬರೆಯುವಾಗ ಬರೀ ಕ್ವೆಶ್ಚನ್ ಪೇಪರ್ ನೋಡಿಕೊಂಡು ಆನ್ಸರ್ ಬರೀಬೇಕು. ಬರಿತಾ ಅವನು ಈ ಕಡೆ ನೋಡ್ತಾ ಇದ್ರೆ ಅವನಿಗೆ ಫೋಕಸ್ ಬರಲ್ಲ, ಅವನಿಗೆ ಅಟೆನ್ಷನ್ ಸಿಗಲ್ಲ ಅಲ್ಲಿ. ಅದು ವೈರಾಗ್ಯ. ಅವನು ಎಲ್ಲದ ಈ ಕಡೆ ಇರುವ ಡಿಸ್ಟ್ರಾಕ್ಷನ್ಸ್ಗೆಲ್ಲ ಅವನು ಅದನ್ನು ತಡೆ ಇಟ್ಟು ಅವನು ಇಲ್ಲಿ ಬರಿಬೇಕು. ಅದು ವೈರಾಗ್ಯ. ಅಂದರೆ ನಾವು ನಮ್ಮ ಕೆಲಸ ಮಾಡುವಾಗ ನಮಗೆ ಬೇರೆ ಕಡೆಯ ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಬಿಡಬೇಕು ಅನ್ನೋ ವೈರಾಗ್ಯದ ವಿಷಯವನ್ನು ಭಾಗವತ ನಮಗೆ ತಿಳಿಸ್ಕೊಟ್ಟಿದೆ. ಅದಷ್ಟೇ ಅಲ್ಲದೆ ಅದರಲ್ಲಿ ಇನ್ನೊಂದು ಏನಂದರೆ, ಇವಾಗ ನಾನು ಯಾವುದೇ ಎಕ್ಸಾಮ್ ನಾನು ಬರಿಬೇಕು ಅಂದರೆ ನನಗದು ಆಸಕ್ತಿ ಇರಬೇಕು, ಪ್ಯಾಷನ್. ನನಗೆ ಆ ಪ್ಯಾಷನ್ ಇರಬೇಕು, ಯಾವಾಗಲೇ ನಾನು ಅದನ್ನು ಬರೆಯೋಕ್ಕೆ ಸಾಧ್ಯ ಆಗೋದು. ಅದು ಭಕ್ತಿ. ಭಕ್ತಿ ಅಂದರೆ ಏನು? ನಾವು ಫೋರ್ಸ್ಫುಲಿ ಯಾರೋ ಬೇರೆಯವ್ರು ಹೇಳ್ತಾ ಇದ್ದಾರೆ ಅಂತ ಏನು ಕೇಳಿಸ್ಕೊಳ್ಳೋದಲ್ಲ. ನಮಗೆ ಮನಸ್ಸಲ್ಲಿ ಬಂದೋ ನಾವು ಅದನ್ನು ಕೇಳಿಸ್ಕೊಳ್ಳೋಕೆ ಬಂದಾಗ ಅದು ಭಕ್ತಿ, ನಮ್ಮಲ್ಲಿ ಭಕ್ತಿ ಉಂಟಾಗತ್ತೆ. ಇದೆಲ್ಲ ಈ ಭಾಗವತದಲ್ಲಿ ಇದೆ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ, ಈ ಮೂರು ಈ ಭಾಗವತದಲ್ಲಿ ಬಂದಿದೆ ಅಂತ ಹೇಳಿ ಇದರ ಉಲ್ಲೇಖವನ್ನು ಹೇಳಿದ್ದಾರೆ. ಮತ್ತು ಇದನ್ನು ಯಾರು ಕೇಳಿಸ್ಕೋತಾರೆ, ಇಡೀ ಭಾಗವತವನ್ನು ಯಾರು ಕೇಳಿಸ್ಕೋತಾರೆ, ಅವರು ಇಡೀ ಈ ಜೀವನದೊಂದೇ ಅಲ್ಲ,
ಹಿಂದಿನ ಜನ್ಮದಲ್ಲಿ ಏನೇನು ಪಾಪ ಮಾಡಿದ್ದಾರೆ ಅದೆಲ್ಲ ನಾಶವಾಗತ್ತಂತೆ ಅವ್ರಿಗೆ. ಮತ್ತು ಅದಲ್ಲದೆ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ದರೂ ಅದನ್ನು ಎದುರಿಸುವ ನಮ್ಮ ಶಕ್ತಿ, ಧೈರ್ಯ ಎಲ್ಲ ಭಗವಂತ ಕರುಣಿಸ್ತಾನಂತೆ. ಮತ್ತು ಈ ಸಂಸಾರದಲ್ಲಿ ವಿರುಕ್ತಿ ಇರಬೇಕು, ನಮಗೆಲ್ಲ ಸಂಸಾರದಲ್ಲಿ ಇರಬೇಕು, ಆದರೆ ಅದನ್ನೇ ಇಟ್ಕೊಂಡು ನಾವು ಅಳಬಾರ್ದು ಅಂತ ಹೇಳಿ ಆ ಸಂಸಾರದ ವಿರುಕ್ತಿಯನ್ನು ಇದು ನಮಗೆ ಕೊಡುತ್ತೆ ಅಂತ ಹೇಳಿ ಸೂತ ಪುರಾಣಿಕರು ಇದನ್ನು ಹೇಳಿದ್ದಾರೆ. ಮತ್ತು ಇದು ಇನ್ನೊಂದು ಏನಂದರೆ ಅವ್ರೇನು ಹೇಳ್ತಾರೆ, ಇದನ್ನು ನಮಗೆ ಈ ಭೂಲೋಕಕ್ಕೆ ತಂದುಕೊಟ್ಟಿರುವಂಥ ವೇದವ್ಯಾಸರು ಮತ್ತು ಶುಕಮುನಿಗಳಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಈ ವೇದವ್ಯಾಸರು ಇನ್ಯಾರೂ ಅಲ್ಲ, ಅವನೇ ಭಗವಂತ, ಸಾಕ್ಷಾತ್ ಪರಮಾತ್ಮನೇ ಬಂದಿರೋವನು. ಅವನು ಬಂದು ನಮಗೆ ಈ ಪುರಾಣವನ್ನು ಈ ಜನರಿಗೆ, ಸಾಮಾನ್ಯ ಜನರು, ನಮ್ಮಂಥ ಸಾಮಾನ್ಯ ಜನರಿಗೆ ಒದಗಿಸ್ಬೇಕು ಅಂತ ಭಾಗವತವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಸೂತ ಪುರಾಣಿಕರು ಈ ಕಥೆಯನ್ನು ಹೇಳಿ ಇಲ್ಲಿಗೆ ಭಾಗವತ ಕಥೆಯನ್ನು ಅವರು ಸಂಪೂರ್ಣವಾಗಿ ಸಮಾಪ್ತಿಯಾಗಿ ಮಾಡ್ತಾರೆ. ಆದರೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಈ ಭಾಗವತ ಕಥೆಯ ಸಾರಾಂಶದ ಮಂತ್ರ ಏನಿದೆ ಅದು ನಾವು ಹೇಳ್ಕೋಬೇಕು ಅಂತ ಹೇಳಿ ಅದನ್ನೊಂದು ನಾವು ಹೇಳಿಬಿಡೋಣ. ಯಾಕಂದರೆ ಇದು ಹೇಳಿದಾಗ ಇಡೀ ಭಾಗವತ ನೀವೆಲ್ಲ ಹೇಳಿದಾಗೇ ಆಗತ್ತೆ. ನೀವೆಲ್ಲರೂ ಭಾಗವತವನ್ನು, ಇಡೀ ಭಾಗವತ 18,000 ಶ್ಲೋಕಗಳಿದೆ ಈ ಭಾಗವತದಲ್ಲಿ. ಆ 18,000 ಶ್ಲೋಕವನ್ನು ನೀವು ಹೇಳಿದಂಗೆ ಆ ಫಲ ನಿಮಗೆ ಸಿಗತ್ತಂತೆ. ಭವೇ ಭವೇ ಯಥಾ ಭಕ್ತಿ ಪಾದ್ಯೋ ತವ ಜಾಯತೆ ತಥಾ ಕುರುಷವ ತಥಾ ಕುರುಷವ ದೇವ ಏಷ ನತಸ್ತ್ವಂ ಮೇ ಯಥಾ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತ್ವಂ ನಮಾಮಿ ಹರಿಂ ಪರಂ ಪ್ರಣಾಮೋ ದುಃಖ ಶಮನ ತ್ವಂ ನಮಾಮಿ ಹರಿಂ ಪರಂ. ಇದು ಇಡೀ ಭಾಗವತದ ಸಾರಾಂಶ ಇದರಲ್ಲಿದೆ ಅಂತೆ. ಸೊ ಈ ಭಾಗವತ ನೀವೆಲ್ಲ ಹೇಳಿದಾಗೆ ಇದು ಪುಣ್ಯ ಸಿಗತ್ತಂತೆ ಈ ಶ್ಲೋಕವನ್ನು ಹೇಳ್ಕೊಂಡ್ರೆ. ಕೆಲವರೆಲ್ಲ 18,000 ಶ್ಲೋಕವನ್ನು ಓದ್ತಾನೆ ಇದ್ದಾರೆ, ಅದನ್ನೂ ಹೇಳ್ತಾರೆ. ಕೆಲವರೆಲ್ಲ ಶ್ಲೋಕವನ್ನು ಕಲಿತಾ ಇದ್ದಾರೆ. ಈ ರೀತಿ ಈ ಭಾಗವತವನ್ನು ನಮಗೆ ಹೇಳೋದಕ್ಕೆ ಮತ್ತು ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಗವಂತ ಶ್ರೀ ಕೃಷ್ಣನಿಗೆ ನಾವು ನಮಸ್ಕಾರ ಮಾಡಬೇಕು. ಯಾಕಂದರೆ ಎಲ್ಲರಿಗೂ ಭಾಗವತ ಒದಗಲ್ಲ, ನಮಗೆ ಅದರ ಪುಣ್ಯ ಸಿಕ್ಕಿದೆ, ಕೇಳೋದಕ್ಕೆ ಮತ್ತು ಹೇಳೋದಕ್ಕೆ ಎಲ್ಲ ನಮಗೆ ಸಿಕ್ಕಿದೆ. ಅದಕ್ಕೆ ನಾವು ಅವನಿಗೆ ಯಾವಾಗಲೂ ಚಿರಋಣಿ ಆಗಿರಬೇಕು. ಅವನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಮತ್ತು ಅವನು ಯಾವಾಗ ಅವಕಾಶ ಮಾಡ್ತಾನಂದರೆ ನಮ್ಮಲ್ಲಿ ಅವನಿಗೆ ಪ್ರೀತಿ ಇದ್ದಾಗ ಮಾತ್ರ ಅದಕ್ಕೆ ನಮಗೆ ಆ ಅವಕಾಶವನ್ನು ಕೊಡ್ತಾನಂತೆ. ಮತ್ತು ಒಮ್ಮೆ ಅವನು ನಮ್ಮನ್ನು ಕರ್ಕೊಂಡ್ರೆ ಅವನು ನಮ್ಮನ್ನು ಬಿಡೋದಿಲ್ಲ, ಅವನು ಮತ್ತೆ ನಮಗೆ ಇದರಲ್ಲೇ ಮುಳುಗಿಸ್ತಾನಂತೆ. ಆ ರೀತಿ ಆ ಕೃಷ್ಣನ ಮಹಿಮೆ, ಈ ಕೃಷ್ಣನ ಕಥೆಯನ್ನು ನಾವು ಕೇಳ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಮಗೆಲ್ಲರಿಗೂ ಅವನು ಯಾವಾಗಲೂ ದಯೆ ತೋರಿ ನಮಗೆ ಕರುಣಿಸಲಿ ಅಂತ ಬೇಡ್ಕೊಳ್ಳೋಣ. ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು ಹರೆಯೇ ನಮಃ ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.